ಇಲ್ಲಿ ಇದು ಹೀಗೆ ಮನಸ್ಸಿನ ಒಂದು ಸ್ವರೂಪದ ಸ್ಥಾನಂ ಅಂತನ್ನೋದು ಬಹಳ ಕಷ್ಟವಾದ್ದರಿಂದ ಅದಕ್ಕೆ ಆಲ್ಟರ್ನೇಟಿವ್ಸ್ ಹೇಳ್ತಾರೆ. ಮನಸಾ ಸ್ಥಿತಿ ಬಂಧಿ 35ನೇ ಸೂತ್ರದಲ್ಲಿ ಒಂದು ಹೇಳಿದ್ರು. ಇನ್ನೊಂದು ವಿಶೋಕಾವ ಅದು ಮಾಡಿ, ಅಥವಾ ಜ್ಯೋತಿಷ್ಮತೀವ ಅದನ್ನು ಮಾಡಿ. ನೀವು ಹೇಗೆ ಮಾಡಿದ್ರು ಕೂಡ ಮನಸ್ಸಹ ಸ್ಥಿತಿ ಬಂಧಿನಿ ಮುಖ್ಯವಾದದ್ದು. ಮನಸ್ಸು ವರ್ಷಾರ್ಥಿ ಸ್ವರೂಪ ಸ್ಥಾನ ಆದಮೇಲೆ ಮುಂದೆ ವೀತರಾಗ ವಿಷಯವಾ ಚಿತ್ತಂ. ಈ ಚಿತ್ತ ಅಂತನ್ನೋದು ವೀತರಾಗ ವಿಷಯವಾಗಬಹುದು. ಅದೇನಿಂದ ಮುಂದೆ ಹೇಳೋದಾಗಲ್ಲ. ಇಲ್ಲಿ ಈ ಒಂದು ಎರಡು ರೀತಿಯಾಗಿ ಇದನ್ನು ವ್ಯಾಖ್ಯಾನ ಮಾಡ್ತಾರೆ. ಒಂದು ತಥಾ ಅಸ್ಮಿತಾಯಾಂ ಸಮಾಪನ್ನಂ ಚಿತ್ತಂ ನಿಸ್ತರಂಗ ಮಹೋದಧಿಕಲ್ಪಂ ಶಾಂತಮನಂತಂ ಅಸ್ಮಿತಾ ಮಾತ್ರಂ ಭವತಿ. ಇಲ್ಲಿ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ ಅಂದರೆ ಬರೀ ಇದೆ ಅಂತ ಅನ್ನೋದ್ರಲ್ಲಿ ಇರುತ್ತೆ. ಮ್ಯೂರ್ ಎಕ್ಸಿಸ್ಟೆನ್ಸ್ ವಿಥೌಟ್ ಕ್ವಾಲಿಫೈಯಿಂಗ್ how it is existing, where it is existing, in what manner, for what purpose. ಇವೆಲ್ಲ ಏನೂ ಇಲ್ಲದೇನೆ ಅಸ್ಮಿತಾ ಮಾತ್ರ. ಅಸ್ಮಿ ಅಂದರೆ ಇದ್ದೀನಿ, ಅಸ್ಮಿತಾ ಅಂದರೆ ನಾನಿದ್ದೀನಿ ಅಷ್ಟೇ. ಹೇಗಿದ್ದೀನಿ, ಎಲ್ಲಿದ್ದೀನಿ, ಏನಂತ ಯಾವುದರ ಗೊಂದಲವೂ ಇಲ್ಲದೇನೆ ಅಸ್ಮಿತಾಯಾಂ ಸಮಾಪನ್ನಂ ಚಿತ್ತಂ. ಇವಾಗ ಮನಸ್ಸು ಎಲ್ಲಿಯಾದರೂ ಒಂದು ಕಡೆ ನಿಲ್ಲಬೇಕದು. ಯಾಕಂದರೆ ಮನಸ್ಸು ಸ್ವತಃ ಚಂಚಲವಾಗಿರೋದರಿಂದ ಎಲ್ಲಿಯಾದರೂ ಒಂದು ಕಡೆ ನಿಂತರೆ ಅದು ಸತ್ವ ಅಂತ ಆಗೋದು. ಎಲ್ಲಿ ನಿಲ್ಲಿಸಬೇಕು ಹಾಗಾದರೆ ಅಂದರೆ ಗುಣಗಳನ್ನು ಬಿಟ್ಟು ದ್ರವ್ಯದಲ್ಲಿ ನಿಲ್ಲಿಸು. ಗುಣ ಅಂದರೆ ಮೇಲ್ಮೇಲೆ ಕಾಣತಕ್ಕಂತಹದ್ದು, ಬದಲಾಯಿಸ್ತಕ್ಕಂತಹದ್ದು ಮತ್ತು ರೂಪಾಂತರಗಳನ್ನು ಹೊಂದತಕ್ಕಂತಹದ್ದು. ಇದನ್ನೆಲ್ಲ ಬಿಟ್ಟು ಮೂಲಭೂತವಾಗಿ ಯಾವುದಿದೆಯೋ ಅದರಲ್ಲಿ ಮನಸ್ಸನ್ನು ನಿಲ್ಲಿಸು. ಇವಾಗ ಮಾತನಾಡ್ತೀನಿ, ಓಡ್ತೀನಿ, ಕೂತ್ಕೊಳ್ತೀನಿ ಇತ್ಯಾದಿ ಅನೇಕ ಭಾವಗಳಿರಬಹುದು, ವಿಕಾರಗಳಿರಬಹುದು. ಆದರೆ ಅಸ್ಮಿ ಅಂತನ್ನೋದಿದ್ರೆ ಇವೆಲ್ಲ ಸಾಧ್ಯ. ಬೇರೆ ಎಲ್ಲವೂ ಹೊರಡುಗಳು ಕೂಡ ಇದೀರಿ ಅಂತನ್ನೋದು ಅಸ್ಮಿ. ಈ ಮನಸ್ಸನ್ನು ಅಲ್ಲಿ ನಿಲ್ಲಿಸು. ನಾನು ಇದ್ದರೆ ತಾನೇ ಓಡೋದು, ಇದ್ದರೆ ತಾನೇ ನಡೆಯೋದು, ಇದ್ದರೆ ತಾನೇ ನೋಡೋದು, ಇದ್ದರೆ ತಾನೇ ಕೇಳೋದು, ಇರೋದು ಅಂತಲೇ ಮುಖ್ಯವಾದ. ಸೊ ಮನಸ್ಸನ್ನು ಎಲ್ಲಿಯಾದರೂ ನಿಲ್ಲಿಸಬೇಕಾದ್ರೆ ಕಾರಣ ಅಂದ್ರೇನು ಮನಸ್ಸನ್ನು ನಿಲ್ಲಿಸೋದು ಒಂದು ಕಡೆ ಅಂತ. ಅದು ಕಾರಣ ಇದೆಲ್ಲ ಒಂದು ಟೆಲಿಸ್ಕೋಪಿಕ್ ಪ್ರೊಜೆಕ್ಷನ್ ಇದ್ದಾಗ. ಇವಾಗ ಹಸನ ಅಂತನ್ನೋದು ಪ್ರಾಣಾಯಾಮದಲ್ಲಿ ಬರಬೇಕು. ಪ್ರಾಣಾಯಾಮ ಪ್ರತ್ಯಾಹಾರದ ಒಳಗೆ ಸೇರಬೇಕು. ಪ್ರತ್ಯಾಹಾರ ಧಾರಣದ ಒಳಗೆ ಸೇರಬೇಕು. ಈ ಧಾರಣ ಅಂತನೋ ಧ್ಯಾನದ ಒಳಗೆ ಸೇರಬೇಕು. ಈ ಧಾರಣ ಅಂದ್ರೆ ಒಂದು ಕಡೆ ನೆಲೆ ಹಿಡಿಯೋದು, ಒಂದು ಕಡೆ ನಿಲ್ಲಿಸೋದು ಅಂತ ಅರ್ಥ. ಎಲ್ಲಿ ನಿಲ್ಲಿಸೋದು? ಅಸ್ಮಿತಾಮ ಮನಸ ಅಸ್ಮಿತಾಯ ಸಮಾಪನ್ನ. ಇಲ್ಲೇನಾಗುತ್ತೆ ಅಂದ್ರೆ ನಿಸ್ತರಂಗ ಮಹೋದಧಿ ಕಲ್ಪಂ. ಈ ಮನಸ್ಸಿಗೆ ಒಂದು ಎಲ್ಲ ಕೆಟ್ಟು ಅಂತಿಲ್ಲ. ಯಾಕೆ ಅಂದ್ರೆ ಸಾಂಖ್ಯದ ಪ್ರಕಾರ ಇಂದ್ರಿಯಗಳಿಗೆ ಒಂದು ಸ್ಥಾನ ಅಂತಿದೆ, ವೃತ್ತಿ ಅಂತ ಇದೆ. ಕಣ್ಣಿಗೆ ಅಕ್ಷಿಗೋಳಕ ಅಂತನೋ ಸ್ಥಾನ. ಸ್ಥಾನ ಅಂದ್ರೆ ಸ್ಟ್ರಕ್ಚರ್, ಆರ್ಗನ್, ವೇರ್ ಇಟ್ ಇಸ್ ಲೊಕೇಟೆಡ್. ಅದು ನೋಡ್ತಕ್ಕದ್ದು ಅನ್ನೋದು ವೃತ್ತಿ. ವೃತ್ತಿ ಅಂದ್ರೆ ಫಂಕ್ಷನ್. ಕಿವಿಗೆ ಒಂದು ಸ್ಥಾನ ಇದೆ, ವೃತ್ತಿಯೂ ಇದೆ. ಕೆಲವು ಪ್ರತಿಯೊಂದು ಇಂದ್ರಿಯಕ್ಕೂ ಕೂಡ ಒಂದು ಸ್ಥಾನ ಅಂತಿದೆ, ಒಂದು ವೃತ್ತಿ ಇದೆ. ಮನಸ್ಸಿಗಾದರೂ ಸ್ಥಾನ ಅಂತಿಲ್ಲ. ವೃತ್ತಿಗಳು ಎಲ್ಲ ಇಂದ್ರಿಯಗಳು ವೃತ್ತಿಗಳು ಈ ಮನಸ್ಸಿನ ವೃತ್ತಿಗಳೇ. ಅದರಿಂದ ವೃತ್ತಿಗಳಿದೆ, ಅದಕ್ಕೆ ಸ್ಥಾನ ಇಲ್ಲ. ಸ್ಥಾನ ಇದ್ದರೆ ಒಂದು ಲಿಮಿಟೇಷನ್ನು.
ಕಣ್ಣು ಇಲ್ಲಿಂದ ನೋಡ್ಬೋದು, ನಾನು ಬೇರೆ ಕಡೆಯಿಂದ ಕಣ್ಣು ನೋಡಲಾರ್ದು, ಬೇರೆ ಕಡೆಯಿಂದ ಕಿವಿ ಕೇಳಲಾರ್ದು. ಅದಕ್ಕೊಂದು ಸ್ಥಾನ ನಿಗದಿಯಾಗಿರೋದ್ರಿಂದ ವ್ರತ ಅಂತ ಕರೀತಾರೆ. ವ್ರತ ಅಂದ್ರೆ ಅಲ್ಲಿ ಮಾತ್ರ ಅದು ಕೆಲಸ ಮಾಡುತ್ತೆ, ಬೇರೆ ಎಲ್ಲೂ ಕೆಲಸ ಮಾಡೋದು. ಮನಸ್ಸಿಗೆ ಹಾಗೆ ಹೇಳೋದಕ್ಕಿಲ್ಲ, ಎಲ್ಲಿಯಾದರೂ ಕೆಲಸ ಮಾಡುತ್ತೆ. ಅದು ಎಲ್ಲಿಯಾದರೂ ಕೆಲಸ ಮಾಡುತ್ತೆ ಅಂತಂದ್ರೆ ಅದಕ್ಕೆ ಒಂದು ಹಾಯಕಟ್ಟು ಅಂತಿಲ್ಲ, ಲಿಮಿಟೇಷನ್ ಅಂತ ಇಲ್ಲ. ಈ ದೃಷ್ಟಿಯಿಂದ ಅನಂತಂ, ಅದಕ್ಕೊಂದು ಅಂತವೂ ಇಲ್ಲ. ಅಂತ ಅಂತಂದ್ರೆ ವೇರ್ ಇಟ್ ಕುಡ್ ಬಿ ಕನ್ಫೈನ್, ಅದಿಲ್ಲದೆ ಇರುವುದರಿಂದ ಶಾಂತಂ, ಹೀಗಿದ್ದು ಶಾಂತವಾಗಿದ್ದರೆ ಅಂದ್ರೇನು, ಯಾವ ವಿಕಾರಗಳನ್ನು ತಳೆಯದೇ ಇದ್ರೆ, ಅಂದ್ರೇನು, ಮನಸ್ಸು ತನ್ನಲ್ಲಿಯೇ ಇದ್ದಾಗ ಅದಕ್ಕೆ ಇಲ್ಲಿ ಶುರುವಾಯಿತು ಇಲ್ಲಿ ಮುಗಿತು ಅಂತ ಹೇಳೋದಾಗಿಲ್ಲ. ಅದು ಆದ್ರಿಂದ ಅದು ಮಹೋದಧಿಗಲ್ಪಂ, ದೊಡ್ಡ ಸಮುದ್ರದ ಹಾಗಿದೆ. ಅದು ಮಹಾಬುಧಧಿ ಕಲ್ಪಂ. ಯಾವ ರೀತಿಯಾದ ಸಮುದ್ರ ಅಂದ್ರೆ ನಿಸ್ತರಂಗ, ಅಲೆಗಳಿಲ್ಲದೆ ಇರತಕ್ಕಂತಹ ಸಮುದ್ರ. ಶಾಂತಂ ಅನಂತಂ, ಅದಕ್ಕೆ ಮೇಲೆ ಇಲ್ಲ, ಎಲ್ಲಿ ಮುಗಿಯುತ್ತೆ ಎಲ್ಲಿ ಎಂದಾಗುತ್ತೆ ಅಂತ ಹೇಳುವಾಗಿಲ್ಲ. ಆದ್ದರಿಂದ ಮನಸ್ಸು ಈ ರೀತಿಯಾಗಿ ಪರಿಣಾಮವನ್ನು ಹೊಂದುತ್ತೆ. ಮನಸ್ಸು ಒಂದು ಸಮುದ್ರದ ಆಕಾರವನ್ನು ತಳ್ಕೊಳ್ಳುತ್ತೆ. ಅಲೆಗಳು ಇಲ್ಲಿರುವ ಸಮುದ್ರ. ನಿಸ್ತರಂಗ ಮಹೋದಧಿಕಲ್ಪಂ ಶಾಂತಂ ಅನಂತಂ ಅಸ್ಫುಟಾ ಮಾತ್ರಂ ಭವತಿ. ಅಂದ್ರೆ ರಜಸ್ಸು ತಮಸ್ಸು ಇದರಿಂದ ಪೂರ್ಣ ಹುಟ್ಟಿ ಹೋಗ್ತದೆ. ರಜಸ್ಸಿದ್ರೆ ಹಂತಗಳು, ತಮಸ್ಸಿದ್ರೆ ಅಂಟುಗಳು, ರಜಸ್ಸಿದ್ರೆ ಅಲೆಗಳು. ರಜಸ್ಸು ತಮಸ್ಸು ಎರಡೂ ಇಲ್ಲಗಳಿದ್ರೆ ಶಾಂತಂ ಅನಂತಂ ಮಹೋದ ವಿಕಲ್ಪಂ ಭವತಿ. ಇದು ವಿಷೋಕಾವ ಅಂತ ಅನ್ನೋದಕ್ಕೆ ಈ ಅರ್ಥವನ್ನು ಹೇಳ್ತಾರೆ. ಆಮೇಲೆ ಈ ಜ್ಯೋತಿಷ್ಮತಿ ಬೆಳಕು ಅಂತನ್ನೋದಕ್ಕೆ ಹೇಳ್ತಾರೆ. ಹೃತ್ಪದ್ಮ ಸಂಪುಟ ಮಧ್ಯೆ ಪ್ರಶಾಂತ ಕಲ್ಲೋಲ ಕ್ಷೀಯೋಭಿಪ್ರಖ್ಯಂ ಚಿತ್ತಸತ್ವಂ ಭಾಗವತಃ ಪ್ರಜ್ಞಾಲೋಕಾತ್ ಸರ್ವವೃತ್ತಿ ಕ್ಷಯೇ ಚೇತಸಃ ಸ್ಥೈರ್ಯಮುತ್ಪದ್ಯತೆ. ಇಲ್ಲಿ ಸ್ವಲ್ಪ ಅದರ ತಾಂತ್ರಿಕ ಪ್ರಕ್ರಿಯೆಯನ್ನು ಹೇಳ್ತಾ ಇದ್ದಾರೆ. ಜ್ಯೋತಿಷ್ಮತಿ ಅಂತ ನಾವು ಮಾತಿನಲ್ಲಿ ಬೆಳಕು ಅಂತ ಅರ್ಥ. ಬೆಳಕು ಅಂದ್ರೆ ಸಾಂಖ್ಯ ಪ್ರಕ್ರಿಯೆಯಲ್ಲಿ ಸತ್ವ ಅಂತ ಆಗುತ್ತೆ. ಸತ್ವಕ್ಕೆ ಬೆಳಕು. ಇಲ್ಲಿ ಯೋಗ ಸಾಂಖ್ಯ ಎರಡೂ ಒಂದು ಚೌಕಟ್ಟಿಲ್ಲಿದ್ದು ಕೂಡ ಬರೀ ಅಷ್ಟೇ ಚೌಕಟ್ಟಿಟ್ಕೊಂಡು ಅದೇ ವ್ಯವಹಾರ ಮಾಡ್ತಾ ಇದ್ರೆ ಯೋಗ ಇರಬೇಕು, ಸಾಂಖ್ಯ ಸಾಕು. ಈ ಯೋಗದಲ್ಲಿ ಒಂದು ಅಪೂರ್ವದ ಅಂತ ಇರಬೇಕು. ಸಾಂಖ್ಯದಲ್ಲಿ ಹೇಳಿದ್ರೆ ಅದನ್ನು ಯೋಗ ಹೇಳಬೇಕು. ಹೇಳಿದಾಗ ಅಪೂರ್ವದ ಅಂತ ಒಂದು ಗುಣ ಕೂಡ್ಕೊಂಡು, ಅಂದ್ರೇನು ಹಿಂದೆ ಇರಲಿಲ್ಲ, ಈಗ ಹೇಳ್ಕೊಳ್ತೀವಿ. ಉಪನಿಷತ್ತಿನಲ್ಲೂ ಹಾಗೆ ಒಂದು ಅಪೂರ್ವತ ಅಂತಿದೆ, ಭಗವದ್ಗೀತೆಯಲ್ಲಿ ಒಂದು ಅಪೂರ್ವತ ಅಂತಿದೆ. ಯೋಗ ಸಂಗ್ರಾಮೇ ವಾಪಿ ಸಂಪಶ್ಯನ್ ಕರ್ತು ಮನಸ್ಸು, ಅದು ಅಪೂರ್ವತ. ಬೇರೆ ಎಲ್ಲಿಯೂ ಇಲ್ಲದೆ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಭಗವದ್ಗೀತೆಯಲ್ಲಿ ಯೋಗದಲ್ಲಿ ಸಾಂಖ್ಯದಲ್ಲಿ ಇಲ್ಲದೆ ಇರುವುದನ್ನು ಇಲ್ಲಿ ಹೇಳಿದ್ರೆ ಅಪೂರ್ವತ. ಏನು ಹೇಳ್ತಾ ಇದ್ದಾರೆ ಅಂದ್ರೆ ಜ್ಯೋತಿಷ್ಮತಿ, ಇದು ಸಾಂಖ್ಯದಲ್ಲಿ ಇಲ್ಲ. ಸಾಂಖ್ಯದಲ್ಲಿ ಸತ್ವ ಅಂತನ್ನೋದನ್ನ ಬೆಳಕು ಅಂತ ಹೇಳಿಬಿಟ್ರು ಅವರು. ಈ ಸತ್ವ ರಜಸ್ಸು ತಮಸ್ಸು ಮೂರು ಗುಣಗಳು. ಈ ಪುರುಷ ಅಂತನ್ನೋದನ್ನ ಗುಣಗಳಿಂದ ಬೇರೆಯಾದವನು, ಗುಣಗಳನ್ನ ಮೀರಿದವನು, ಗುಣಾತೀತ ಅಂತೆಲ್ಲ ಹೇಳಿದ್ರು. ಅಂದ್ರೆ ಈ ಸತ್ವ ಅಂತನ್ನೋದು ಡಸ್ ಇಟ್ ಸ್ಟಾಪ್ ಇನ್ ದ ಗುಣ ಲೆವೆಲ್ ಆರ್ ಡಸ್ ಇಟ್ ಕಂಟಿನ್ಯೂ ಇನ್ ದಿ ಪುರುಷ ಅಂತ ಯೋಗದವರು ಹೇಳ್ತಾರೆ. ಕಂಟಿನ್ಯೂಸ್ ಇನ್ ದಿ ಪುರುಷ. ಸತ್ವ ಅಂತನ್ನೋದು ಎರಡು ತಲೆ ಹಾವಿದ್ದ ಹಾಗೆ ಇಲ್ಲಿಯೂ ಇರಬಹುದು, ಪುರುಷನ ಕಡೆಯೂ ಇರಬಹುದು. ಅದು ಅಂದ್ರೆ ಈ ಸತ್ವ ಧಾರಣೆಯಲ್ಲೂ ಇರಬಹುದು,
ಧ್ಯಾನದಲ್ಲೂ ಇರಬಹುದು. ಧಾರಣದಲ್ಲೂ ಸತ್ವವೇ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಹೇಗೆ ಕೆಲಸ ಮಾಡುತ್ತೆ? ನಿಸ್ತರಂಗ ಮಹೋದಧಿವತೆ ಇದು ವಿಶೋಕಾವ ಅಂತನ್ನೋದಲ್ಲಿ ಧಾರಣದಲ್ಲಿ ಇರತಕ್ಕಂತಹ ಸತ್ವವನ್ನು ಹೇಳಿದರು. ಇಲ್ಲಿ ಜ್ಯೋತಿಷ್ಮತಿ ಅಂತನ್ನುವಾಗ ಧ್ಯಾನದಲ್ಲಿ ಇರಬೇಕಂತಹ ಸತ್ವವನ್ನು ಹೇಳ್ತಾ ಇದ್ದಾರೆ. ಅದು ಎರಡು ಒಂದೇ ಸೂತ್ರದಲ್ಲಿ ಎರಡನ್ನು ಯಾಕೆ ಹೇಳಿದ್ದಾರೆ ಅಂದರೆ ಅಪೂರ್ವತಾ ಸಿದ್ಧಿಗಾಗಿ. ಅಪೂರ್ವತಾ ಸಿದ್ಧಿ ಅಂದರೆ ಯೋಗದಲ್ಲಿ ಸಾಂಖ್ಯದಲ್ಲಿ ಹೇಳಿರೋದಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ತೋರಿಸೋದಕ್ಕಾಗಿ ಸೂತ್ರವನ್ನು ಪ್ರತ್ಯೇಕ ಮಾಡಿದ್ದಾರೆ. ಮನಸಃ ಸ್ಥಿತಿ ನಿರಂಧನಿ ಅಂತನ್ನುವುದು ಕೂಡ ಸಾಂಖ್ಯ ಪ್ರಕ್ರಿಯೆಗೆ ಅನುಸಾರವಾಗಿಯೇ ಇದೆ. ವಿಶೋಕಾವ ಜ್ಯೋತಿಷ್ಮತಿ ಅಂತನ್ನುವುದು ಯೋಗಶಾಸ್ತ್ರದ ಒಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಯೋಗಶಾಸ್ತ್ರ. ಇದರಲ್ಲಿ ಈ ಬೆಳಕು ಅಂತನ್ನುವುದು ಉಪನಿಷತ್ತಿನಲ್ಲಿ ಹೇಳ್ತೇವೆಯಲ್ಲ, ನದತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋ ಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಹೊರಗೆ ಎಷ್ಟೋ ಬೆಳಕುಗಳಿದೆ, ಸೋರ್ಸಸ್ ಆಫ್ ಲೈಟ್ ಇದೆ, ಚಂದ್ರ ಇದೆ, ಸೂರ್ಯ ಇದ್ದಾನೆ, ನಕ್ಷತ್ರಗಳಿವೆ, ಇವನ್. ಆದರೆ ವಾಸ್ತವವಾಗಿ ಬೆಳಕು ಅಲ್ಲಿಲ್ಲ. ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಂ ಅಗ್ನಿ. ಹೊರಗಡೆ ಒಂದು ಅಗ್ನಿ ಇರಬಹುದು, ವಿದ್ಯುತ್ತನ್ನು ಮಿಂಚು ಬಂದರೆ ಬೆಳಕು ಬರುತ್ತೆ, ಅಥವಾ ನಕ್ಷತ್ರಗಳಿಂದ ಬೆಳಕು ಬರುತ್ತೆ, ಚಂದ್ರನಿಂದ ಬೆಳಕು ಬರುತ್ತೆ, ಸೂರ್ಯನಿಂದ ಬೆಳಕು ಬರುತ್ತೆ. ಆದರೆ ವಾಸ್ತವವಾಗಿ ಬೆಳಕು ಅಲ್ಲೆಲ್ಲ ಇಲ್ಲ. ಕಣ್ಣಿನೊಳಗೆ ಬೆಳಕಿದ್ರೆ ಇದೆಲ್ಲ ಬೆಳಕು ಕಾಣುತ್ತೆ. ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಒಳಗಡೆ ಬೆಳಕಿಲ್ಲ ಅಂದ್ರೆ ಹೊರಗಡೆ ಯಾವ ಬೆಳಕು ಕಾಣುತ್ತೆ? ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಜ್ಯೋತಿಷ್ಮತಿ ಅಂತ ನಾವು ಬೆಳಕನ್ನ ಹೊರಗಡೆಯಿಂದ ಕಾಣುವ ಬೆಳಕನ್ನು ಹೇಳ್ತಾ ಇಲ್ಲ. ಇಲ್ಲಿ ಒಳಗೆ ಹೃತ್ಪದ್ಮ ಪೌಂಡರೀಕೆ ಸಂಪುಟ ಮಧ್ಯೆ, ನಮ್ಮ ಇಲ್ಲಿ ಹೃತ್ ಪದ್ಮ ಸಂಪುಟ ಮಧ್ಯೆ ಇಲ್ಲಿರತಕ್ಕಂತಹ ಬೆಳಕು, ಈ ಬೆಳಕು ಪ್ರಶಾಂತವಾಗಿದ್ದರೆ ಹೊರಗಡೆ ಎಲ್ಲ ಬೆಳಕು ಪ್ರಶಾಂತವಾಗಿರುತ್ತೆ. ಇಲ್ಲಿ ಪ್ರಶಾಂತವಾಗಿರದೇ ಇದ್ರೆ ಹೊರಗಡೆ ಯಾವುದೂ ಪ್ರಶಾಂತವಾಗಿರೋಲ್ಲ. ಇಲ್ಲಿ ಇದು ತಂತ್ರದ ಪ್ರಕ್ರಿಯೆ, ಅದನ್ನೇ ಹೇಳ್ತಾ ಇದ್ದಾರೆ. ಹೃತ್ ಪದ್ಮ ಸಂಪುಟ ಮಧ್ಯೆ. ಹೃತ್ ಅಂದ್ರೆ ಹೃ ಅಂತನ್ನೋದು ಮೂಲ ಧಾತು, ಸೆಂಟ್ರಿಂಗ್ ಅಂತ ಆಹರಣ. ಹೃತ್ ಹೃತಿ ಅಂತ ಮಾತಿಗೆ ಹಾರ್ಟ್ ಅಂತನ್ನೋದು ಇದು ಡಿರೈವೇಶನ್. ಈ ಹಾರ್ಟ್ ಅಂತ ಹೃತು ಅಂತ ನಾವು ಸಂಸ್ಕೃತ ಮಾತಿನಿಂದಲೇ ಬಂದಿರೋದು. ಆದರೆ ಈ ನಮ್ಮ ಹಾರ್ಟು, ಇವಾಗ ನಮಗೆ ಕಾರ್ಡಿಯೋಲಾಜಿಕಲ್ ಹಾರ್ಟ್, ಈ ಹಾರ್ಟ್ ಅನ್ನು ನಾವು ಒಪ್ತಾ ಇಲ್ಲ. ಈ ಹಾರ್ಟ್ ಸೆಂಟರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೋಗ್ತಾ ಇಲ್ಲ. ನಮ್ಮಲ್ಲಿ ಬೇರೆ ಹಾರ್ಟ್ ಇದೆ. ಆ ಹಾರ್ಟ್ ಯಾವುದು ಅಂದ್ರೆ ಸೆಂಟರ್ ಆಫ್ ದಿ ಹೋಲ್ ಬೀಯಿಂಗ್. ಇದು ಹೃತು ಅಂತ ಅನ್ನಿಸ್ಕೊಡುತ್ತೆ. ಹೃತು ಅಂದ್ರೆ ಕೇಂದ್ರ, ಬಿಂದು ಸ್ಥಾನೀಯವಾದದ್ದು. ಅಂದ್ರೆ ನಮ್ಮ ಇರುವು ಅಂತ ಅಂದಿದೆಯಲ್ಲ, ಬೀಯಿಂಗ್ ಅಂತ ಅನ್ನೋದು, ವಿಚ್ ಇಸ್ ಡಿಫ್ರೆಂಟ್ ಫ್ರಮ್ ದಿ ಬಾಡಿ, ಡಿಫ್ರೆಂಟ್ ಫ್ರಮ್ ದಿ ಸೆನ್ಸ್ ಆರ್ಗನ್ಸ್, ಡಿಫ್ರೆಂಟ್ ಫ್ರಮ್ ದಿ ಮೈಂಡ್. ಎಲ್ಲರಿಗೂ ನಾನು ಅಂತ ಅನ್ನೋದು ಯಾವಾಗ ಅಪ್ಲೈ ಆಗುತ್ತೋ ಅದು ಬೀಯಿಂಗ್. ಅದರ ನಟ್ಟ ನಡುವೆ ಇರೋದು ಅಂದ್ರೆ ಎಲ್ಲಕ್ಕೂ ಕೇಂದ್ರವಾಗಿ ಇರತಕ್ಕಂತಹದ್ದು ಇದು ಹೃತು. ಈ ಹೃತಿ ಅಂತ ಅನ್ನೋದನ್ನ, ಇದಕ್ಕೆ ಬೇಕಾದಷ್ಟು ದಳಗಳಿವೆ, 1000 ದಳಗಳಿವೆ. ಅಂದ್ರೆ ಎಲ್ಲ ಕಡೆಯೂ ಹೋಗುತ್ತೆ. ಕೇಂದ್ರವಾಗಿ ಒಂದಿರುತ್ತೆ, ದಳಗಳು ಒಂದೊಂದು ದಳ ಒಂದೊಂದು ಕಡೆ ಹೋಗುತ್ತೆ. ಆದ್ದರಿಂದ ಸೆಂಟರ್ ಆಫ್ ದಿ ಬೀಯಿಂಗ್ ದಟ್ ಸ್ಪ್ರೆಡ್ಸ್ ಆಲ್ ರೌಂಡ್, ಇಡೀ ಜಗತ್ತಾಗಿ ಪರ್ಯವಸಾನ ಆಗುತ್ತೆ ಅದು. ಆದ್ರಿಂದ ಇದನ್ನು ಹೃತ್ ಪದ್ಮ ಅಂತ ಕರೆದಿದ್ದಾರೆ. ಪದ್ಮ ಅಂದ್ರೆ ಲೋಟಸ್ ಅಂದ್ರೆ ಮೆಟಫಾರಿಕಲ್. ಅವನು ಸಿಂಹವಾಗಿದ್ದಾನೆ ಮನುಷ್ಯ ಅಂದ್ರೆ ಹಾಗೆಲ್ಲ ಮೇನ್ಸ್ ಇದೆ, ಕೇಸರಿಗಳಿದೆ ಅಂತಲ್ಲ. ಶೂರ ಅಂತ, ಸಿಂಹಕ್ಕೆ ಎಷ್ಟು ಶೌರ್ಯ ಇದೆಯೋ ಅಷ್ಟು ಶೂರ ಅಂತ. ಹೀಗೆ ಇಲ್ಲಿ ಪದ್ಮ ಅಂದ್ರೆ ತಾವರೆ ಹೂವಿನ ಹಾಗೆ ಇದೆ ಅಂತ ಅರ್ಥ ಅಲ್ಲ. ತಾವರೆ ಹೂ ಹೇಗೆ 1000 ದಳಗಳಿದ್ದು ಎಲ್ಲ ಕಡೆಯೂ ಹರಡಿಕೊಳ್ಳುತ್ತೋ ಹಾಗೆ ಈ ಹೃದ ಹಾರ್ಟ್ ಎಲ್ಲ ಕಡೆಯೂ ಹರಡಿಕೊಳ್ಳುತ್ತೆ. ಆದರೆ ಈ ಹರಡಿಕೊಂಡಿರೋದು ನಮ್ಮ ಸಾಮಾನ್ಯ ವ್ಯವಹಾರದಲ್ಲಿ ಕಾಣಿಸಲ್ಲ. ಹೊರಗಿರೋ ನಮಗೆ ಕಾಣುತ್ತೀವಿ ವಿನಃ ಒಳಗಿರೋ ನಮಗೆ ಕಾಣೋಲ್ಲ. ಕಣ್ಣಿಂದ
ಹೊರಗಿರೋ ವಸ್ತು ನಮಗೆ ಕಾಣುತ್ತೀವಿ ವಿನಃ ಕಣ್ಣೊಳಗೆ ಏನಿದೆ ಅಂತ ನಮಗೆ ಕಾಣೋಲ್ಲ. ಸೊ ಬಹಿ ಹೊರಗೆ ಹೋಗೋದೇ ಪ್ರವೃತ್ತಿಯಾಗಿರೋದ್ರಿಂದ ಈ ಸೆಂಟರ್ ಆಫ್ ದಿ ಬೀಯಿಂಗ್ ಆಗಲಿ ಈಟ್ಸ್ ಸೆಂಟ್ರಿಪೇಟಲ್ ಟೆಂಡೆನ್ಸಿ ಅಲ್ಲೇನಪ್ಪ, ಸೆಂಟ್ರಿಫ್ಯೂಗಲ್ ಅಂದರೆ ಸೇರ್ಕೊಂಡು ಒಳಗೆ ಬರೋದು, ಸೆಂಟ್ರಿಪೇಟಲ್ ಅಂದರೆ ಹೊರಗೆ ಹೋಗೋದು. ಸೆಂಟ್ರಿಪೇಟಲ್ ಟೆಂಡೆನ್ಸಿ ಇದೆಯಲ್ಲ, ಇಲ್ಲಿಂದ ಹೊರಗೆ ಹೋಗೋದು, ಇದು ನಮ್ಮ ಗಮನಕ್ಕೆ ಸಾಮಾನ್ಯವಾಗಿ ಬರೋಲ್ಲ. ವಿ ಆರ್ ಬಿಸಿ ವಿತ್ ದಿ ವರ್ಲ್ಡ್, ವಿ ವಿಲ್ ಇಗ್ನೋರ್ ಅವರ್ ಸೆಲ್ಸ್. ಆದ್ದರಿಂದ ಇದನ್ನ ಸಂಪುಟ ಅಂತ ಕರೀತಾರೆ. ಸಂಪುಟ ಅಂದ್ರೆ ಮುಚ್ಚಿರೋದು, ಹಿಡನ್, ಕನ್ಸೀಲ್ಡ್ ಅಂತ ಅರ್ಥ. ಹೃತ್ಪದ್ಮ ಅಂತ ಮಾತ್ರ ಹೇಳಿದ್ದೇನೆ, ಹೃತ್ಪದ್ಮ ಸಂಪುಟ ಮಧ್ಯೆ ಅಲ್ಲಿ ಪ್ರಶಾಂತ ಕಲ್ಲೋಲ ಕ್ಷೀರೋದಭಿಪ್ರಖ್ಯಂ. ಇಲ್ಲಿ ಹೊರಗಡೆ ಹೇಗೆ ನಿಸ್ತರಂಗ ಏನೋ ಮಹೋದ ದೇವತೆ ಅಂತ ಹೇಳಿದ್ರು, ಇಲ್ಲಿ ಹೇಳ್ತಾರೆ ಈ ಕಲ್ಲೋಲ ಅಂದ್ರೆ ವೇವ್ಸ್ ಬೀಟಿಂಗ್, ಇಂಥದ್ದು ಇಲ್ಲದೇನೆ ಪ್ರಶಾಂತ ಕಲ್ಲೋಲ. ಆಲ್ ದಿ ವೇವ್ಸ್ ಹ್ಯಾವ್ ಬಿನ್ ಸ್ಟೆಬಿಲೈಸ್ಡ್, ಪ್ರಶಾಂತವಾಗಿ ಇವೆ, ಶಾಂತವಾಗಿ ಇವೆ, ನೆಲೆಗೊಂಡಿವೆ. ಆದರೆ ಇದು ಕ್ಷೀರೋದಭಿಪ್ರಖ್ಯಂ, ಹಾಲಿನ ಸಮುದ್ರ. ಕ್ಷೀರೋದಭಿ ಅಂದ್ರೆ ಅಷ್ಟು ಬೆಳಕು. ಪ್ರಖ್ಯಂ ಚಿತ್ತಸತ್ವಂ. ಈ ಚಿತ್ತಸತ್ವ ಹೇಗಾಗುತ್ತೆ ಅಂದ್ರೆ ಆ ಕ್ಷೀರ ಸಮುದ್ರ ಇದ್ದ ಹಾಗೆ ಆಗುತ್ತೆ. ಕ್ಷೀರ ಸಮುದ್ರದಲ್ಲಿ ಪುರುಷ ಶಯನ, ಆದರೆ ಅಲ್ಲಿ ಅವನು ಹೊರಗೆ ಕಾಣಿಸ್ಕೊಳ್ಳದೆ ಮಲಗಿದ್ದಾನೆ, ಅಡಗಿದ್ದಾನೆ. ಆದ್ದರಿಂದಲೇ ಅವನು ಪುರುಷ ಅಂತ ಕರೆಯೋದು. ಪುರೀಶೇತೆ ಇತಿ ಪುರುಷ. ಆ ಕ್ಷೀರ ಸಮುದ್ರದಲ್ಲಿ ವಿಷ್ಣು ಮಲಗಿದ್ದಾನೆ ಅಂತ ನೋಡಿ, ಇದರದ್ದು ಸಿಂಬಾಲಿಸಮ್ ಅಷ್ಟೇ. ಎಲ್ಲಿಯೂ ಹಾಲಿನ ಸಮುದ್ರ ಅಂತ ಒಂದಿಲ್ಲ, ಅದರ ಮೇಲೆ ವಿಷ್ಣು ಮಲಕೊಂಡಿರೋದಿಲ್ಲ. ಇದು ಕ್ಷೀರೋದವಿ ಕಲ್ಪನ್. ಈಗ ಚಿತ್ತಸತ್ವಂ ಭಾವಯತಃ ಪ್ರಜ್ಞ ಆಲೋಕಾತ್. ಜ್ಞಾನ ತಿಳುವಳಿಕೆ. ಪ್ರ ಅಂತ ನಾವು ಮಾತಿನಲ್ಲಿ ಹೆಚ್ಚಾಗಿ ಪ್ರಕೃಷ್ಟವಾಗಿ ಅಂದರೆ ಯೋಗದ ಸಾಧನೆಗಳಿಂದ ಭಾವಿತಗೊಂಡ, ಭಾವನೆಗೊಂಡ ಮನಸ್ಸಿನಿಂದ ಕೂಡಿದ ಈ ಬೆಳಕು ಬೇರೆ. ಹೊರಗಿನ ಏನೇನೋ ತಾಪತ್ರಗಳಿದ್ದಾಗ ಮನಸ್ಸು ಸರಿಯಾಗಿ ಕೆಲಸ ಮಾಡೋಲ್ಲ. ನೆಮ್ಮದಿಯಿಂದ ಇದ್ದಾಗ ಮನಸ್ಸು ಕೆಲಸ ಮಾಡುತ್ತೆ, ಸರಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ಇದು ಪೂರ್ತಿ ದೇಹ, ಮನಸ್ಸು, ಇಂದ್ರಿಯಗಳು ಮೂರಕ್ಕೂ ನೆಮ್ಮದಿ ಬಂದಿರೋದ್ರಿಂದ ಈ ಒಳಗಿನ ಬೆಳಕು ಪ್ರಖ್ಯ ಎಲ್ಲವನ್ನೂ ಕೂಡ ಸರಿಯಾಗಿ ಬೆಳಗಿಸ್ತಕ್ಕಂಥ ಶಕ್ತಿ ಇರೋದ್ರಿಂದ ಸರ್ವ ವೃತ್ತಿ ಕ್ಷಯೇ, ಯಾವ ಮನಸ್ಸಿನ ವೃತ್ತಿಯೂ ಇಲ್ಲಿ ಇಲ್ಲ. ಅಂದ್ರೆ ಏನು? ಸತ್ವ, ರಜಸ್ಸು, ತಮಸ್ಸು ಮೂರರಿಂದ ಕೂಡಿದ ವೃತ್ತಿಗಳು, ಕೋಪ ತಾಪಾದಿಗಳು, ಅಥವಾ ಇದು ಅದು ಅಂತ ನಾವು ತಿಳುವಳಿಕೆಯೋ, ಅಥವಾ ನನಗೆ ಬೇಕು ನನಗೆ ಬೇಡ ಅಂತ ಅನ್ನೋ ಭಾವನೆ ಇದ್ಯಾವುದೂ ಇಲ್ಲದೆ ಇರೋದರಿಂದ ಸರ್ವ ವೃತ್ತಿ ಕ್ಷಯೇ ಚೇತಸಃ ಸ್ಥೈರ್ಯಂ ಉಪಪದ್ಯತೆ. ಈ ಮನಸ್ಸಿಗೆ ಮುಂದೆ ಸಮಾಧಿಗೆ ಅಗತ್ಯವಾದಂತಹ ಒಂದು ಸ್ಥೈರ್ಯ, ಸ್ಟ್ರೆಂತ್ ಬರುತ್ತೆ. ಈ ಬೆಳಕು ನಮಗೆ ಯಾವಾಗಲೂ ಇದೆ, ಬೆಳಕಿದ್ದೇ ಇರುತ್ತೆ. ಆದರೆ ಈ ಬೆಳಕು ಹೊರಗಿನ ಬೆಳಕಿನಿಂದ ಮುಚ್ಚಿ ಹೋಗಿದೆ. ನಮಗೆ ಈ ಒಳಗಿನ ಬೆಳಕು ನಮಗೆ ಕಾಣಿಸಲ್ಲ. ಹೀಗೆ ನಾವು ಧಾರಣಾ ಧ್ಯಾನಗಳನ್ನು ಮಾಡಿದಾಗ ಹೊರಗಿನ ಬೆಳಕುಗಳೂ ಕೂಡ ಈ ಒಳಗಿನ ಬೆಳಕಿನಿಂದಲೇ ಆದವು. ಕಣ್ಣಿದ್ರೆ ಸೂರ್ಯನ ನೋಡ್ಬೋದು, ಕಣ್ಣು ಇಲ್ಲದೆ ಸೂರ್ಯನ ಏನು ನೋಡ್ತಾನೆ ಅವನು. ಆದ್ದರಿಂದ ಸೂರ್ಯನ ನೋಡೋದಕ್ಕೆ ಸೂರ್ಯ ಮುಖ್ಯ ಅಲ್ಲ, ಕಣ್ಣು ಮುಖ್ಯ. ಈ ಒಂದು ತಿಳುವಳಿಕೆ ಬಂದರೆ ಅಂತ ಪ್ರವೃತ್ತಿ, ಒಳಗಡೆ ಹೋಗತಕ್ಕಂಥ ಒಂದು ಪ್ರವೃತ್ತಿ ಬರೋದು ಧ್ಯಾನದಲ್ಲಿ ಮುಖ್ಯವಾದದ್ದು. ಇಲ್ಲಿ ಹೃತ್ಪದ್ಮ ಸಂಪುಟ ಅಂತ ಕರೆದಿದ್ದಾರಲ್ಲ, ಇದಕ್ಕೆ ತಂತ್ರದಲ್ಲಿ ಈ ಕಮಲದ ನಡುವೆ, ಕಮಲದ ಮೇಲೆ, ಕಮಲದ ಕೆಳಗೆ ಅಂತ ಅಧಃ, ಮಧ್ಯೆ, ಉಪರಿ ಅಂತ 3 ಭಾಗ ಮಾಡಿದ್ದಾರೆ.
ಈ ಉಪರಿ ಅಂತನ್ನೋದರಲ್ಲಿ, ಮೇಲೆ ಅಂತನ್ನೋದರಲ್ಲಿ ಚಂದ್ರಮಂಡಲ, ಮಧ್ಯೆ ಅಂತನ್ನೋದರಲ್ಲಿ ಸೂರ್ಯಮಂಡಲ, ಕೆಳಗೆ ಅಂತನ್ನೋದರಲ್ಲಿ ಅಗ್ನಿಮಂಡಲ. ಸೊ ನಮ್ಮ ಬೀಯಿಂಗ್ ಅಂತ ಒಂದು ಒಳಗೆ ಬೆಳಕಿದೆಯಲ್ಲ, ಈ ಬೆಳಕಿನ ಕೆಳಗಡೆ ಭಾಗ ಅಗ್ನಿ, ನಡುವಿನ ಭಾಗ ಸೂರ್ಯ, ಮೇಲಿನ ಭಾಗ ಚಂದ್ರ. ಇದು ಮೂರು ಜ್ಯೋತಿಗಳೇ. ನಮ್ಮಲ್ಲಿ ಜ್ಯೋತ್ರೇಣಿ ಜ್ಯೋತಿಂಶಿ, ಮೂರು ಜ್ಯೋತಿಗಳು ಯಾವುದು, ಮೂರು ಬೆಳಕುಗಳು ಯಾವುದು ಅಂದರೆ ಬೆಂಕಿ, ಚಂದ್ರ, ಸೂರ್ಯ. ಇದೇ ನಾವು ಬೆಳಕು ಕೊಡ್ತಕ್ಕಂಥ. ಬೇರೆ ಎಲ್ಲ ಬೆಳಕುಗಳು ಕೂಡ ಇದರ ರೂಪಾಂತರ, ಟ್ರಾನ್ಸ್ಫಾರ್ಮೇಷನ್ಸ್ ಆಫ್ ದೀಸ್ ತ್ರೀ ಫಂಡಮೆಂಟಲ್ ಲೈಟ್ಸ್. ದೀಸ್ ತ್ರೀ ಫಂಡಮೆಂಟಲ್ ಲೈಟ್ಸ್ ಆರ್ ಇನ್ ಈಚ್ ಇಂಡಿವಿಜುವಲ್. ಪ್ರತಿಯೊಬ್ಬರಲ್ಲೂ ಕೂಡ ಇದು ಹೃತ್ಪದ್ಮ ಅಂತನ್ನೋದರಲ್ಲಿ ಉಪರಿ, ಮಧ್ಯೆ, ಅಧಃ ಇವೆ. ಈ ಮೂರನ್ನೇ ಜಾಗ್ರತ್, ಸ್ವಪ್ನ, ಸುಷುಪ್ತಿಗಳಿಗೆ ಅನ್ವಯಿಸಿದ್ದೀವಿ. ಚಂದ್ರಮಂಡಲದಲ್ಲಿ ಮೇಲ್ಗಡೆ ಇರೋದ್ರಿಂದ ಜಾಗ್ರತ್, ಮಧ್ಯದಲ್ಲಿ ನಿದ್ರಾಸ್ಥಾನೀಯವಾಗಿ ಸೂರ್ಯ ಇರೋದ್ರಿಂದ ಸ್ವಪ್ನ, ಕೆಳಗಡೆ ಅಗ್ನಿಸ್ಥಾನೀಯ, ಅಗ್ನಿ ಅಂದರೆ ಇಲ್ಲಿ ಪ್ರಾಣ, ಕೇವಲ ಪ್ರಾಣ ಸಂಚಾರ ಮಾಡ್ತಾ ಇದ್ದಾಗ ಅಂತಂದರೆ ಆಗ ಸುಷುಪ್ತಿ. ಇವಾಗ ಚಂದ್ರ ಅಂತನ್ನೋದು ಡಿರೈವೇಟಿವ್. ಚಂದ್ರ ಹೇಗೆ ಬರ್ತಾನೆ, ಈ ಒಂದು ಸೋಲಾರ್ ಇದರಿಂದ ಸೂರ್ಯಮಂಡಲ ಭಿನ್ನ ಚಂದ್ರಮ ಮನಸೋ ಜಾತಃ. ಚಂದ್ರ ಈ ಭೂಮಿಯಿಂದ ಹೊರಗೆ ಬಂದವನು. ಭೂಮಿ ಅಂತನ್ನುವುದು ಪ್ರಾಣಕ್ಕೆ ಆಶ್ರಯವಾದರೆ ಇದರಿಂದ ಸಿಡಿದು ಹೊರಗೆ ಬಂದದ್ದು ಚಂದ್ರ. ಆದ್ದರಿಂದ ನಮ್ಮಿಂದ ಹೊರಗೆ ಏನೇನು ಬರುತ್ತೋ ಇದನ್ನೆಲ್ಲ ನೋಡ್ತಕ್ಕದ್ದು ಜಾಗ್ರತ್. ಎಚ್ಚರವಾಗಿದ್ದೀವಿ ಅಂದ್ರೆ ಏನರ್ಥ, ಇಂದ್ರಿಯಗಳು, ವಿಷಯಗಳು, ವ್ಯಾಪಾರ ಕೆಲಸ ಮಾಡ್ತಾ ಇವೆ ಅಂತ ಅರ್ಥ. ಆದ್ರಿಂದ ಜಾಗ್ರತ್ ಸ್ಥಾನೀಯ ಅಂದರೆ ನಮ್ಮ ಹೃತ್ಪದ್ಮದ ಮೇಲ್ಗಡೆ ಮಾತ್ರ ನಾವು ಕೆಲಸ ಮಾಡ್ತಾ ಇದ್ದೀವಿ. ದಿ ಎಂಟೈರ್ ಹೃತ್ಪದ್ಮ ಇಸ್ ನಾಟ್ ಇನ್ವಾಲ್ವ್. only the top portion of it, the light that is on top of the hೃತ್ಪದ್ಮ, this is responsible for our waking experience. ಎಚ್ಚರವಾಗಿರೋದಕ್ಕೆ ದೇಹ, ಇಂದ್ರಿಯಗಳು, ಮನಸ್ಸು, ಮೂರು ಕೆಲಸ ಮಾಡ್ತಾ ಇದ್ದಾಗ ಎಚ್ಚರ ನಮಗೆ. ಆದರೆ ನಡುವೆ ಬಂತು ಅಂತಂದ್ರೆ ಚಂದ್ರನ ಭಾಗ ಹೋಯಿತು. ಚಂದ್ರನ ಭಾಗ ಹೋಯಿತು ಅಂದ್ರೇನು, ಹೊರಗಿನ ವ್ಯಾಪಾರಗಳೆಲ್ಲ ಹೋದವು. ಸೂರ್ಯ ಅಂದರೆ ಚಂದ್ರನ ಬೆಳಕಿಗೆ ಸೂರ್ಯ ಆಧಾರ. ಸೂರ್ಯನ ಬೆಳಕೆ ಚಂದ್ರನ ಮೇಲೆ ರಿಫ್ಲೆಕ್ಟ್ ಆಗಿ ಚಂದ್ರ ನಮಗೆ ಕಾಣಿಸ್ಕೊಳ್ಳೋದು. ಚಂದ್ರನಿಗೆ ತನ್ನದೇ ಆದ ಬೆಳಕಿಲ್ಲ. ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದರೆ ಚಂದ್ರ. ಹಾಗೆ ಇಂದ್ರಿಯಗಳಿಗೆ ಯಾವುದು, ಮನಸ್ಸಿನ ಬೆಳಕು ಇಂದ್ರಿಯಗಳ ಮೇಲೆ ಬಿದ್ದರೆ ಇಂದ್ರಿಯಗಳು ಕೆಲಸ ಮಾಡುತ್ತೆ. ಮನಸ್ಸು ಯಾವಾಗ ಬೀಳಿಲ್ಲ, ಕಣ್ಣು ನಾವೇನೋ ನೋಡ್ತೀವಿ, ನೋಡೋದು ಕೂಡ ಏನು ಅಂತ ನಮ್ಗೆ ಗೊತ್ತಾಗಲ್ಲ, ಅಪಶ್ಯಂ. ಆದರೆ ಅನ್ಯತ್ರ ನಿಯಮನೋಭೋ, ನನ್ನ ಮನಸ್ಸು ಎಲ್ಲೋ ಇತ್ತು, ಇದೇನು ಅಂತ ನೋಡಲಿಲ್ಲ. ಕಣ್ಣು ನೋಡು, ನಾನು ನೋಡಲಿಲ್ಲ. ನಾನು ಯಾಕೆ ನೋಡಲಿಲ್ಲ ಅಂದ್ರೆ ಅನ್ಯತ್ರ ನಿಯಮನೋಭೋ, ನನ್ನ ಮನಸ್ಸಿನೆಲ್ಲೋ ಇತ್ತು. ಕಣ್ಣು ನೋಡ್ತು, ಕಣ್ಣು ಪಾಪ ಅದರ ಕೆಲಸ ಅದು ಮಾಡ್ತು, ಅದನ್ನು ನಾನು ನೋಡಲಿಲ್ಲ ಅಂತನ್ನುವಾಗೇನು ಮನಸ್ಸು ಮುಖ್ಯ ಅಂತ ಇದು. ಇಲ್ಲಿ ಸೂರ್ಯ ಅಂತಂದ್ರೆ ಮನಸ್ಸು. ಈ ಮನಸ್ಸಿನ ವ್ಯಾಪಾರ ಏನು, ಸ್ವಪ್ನಗಳು. ಮನಸ್ಸೇ ಅನೇಕವಾಗಿ ಕಾಣಿಸಿಕೊಂಡು ಸ್ವಪ್ನಗಳಾಗುತ್ತೆ. ಅದರ ಕೆಳಗೆ ಮನಸ್ಸೂ ಇಲ್ಲದೆ, ಇಂದ್ರಿಯಗಳೂ ಇಲ್ಲದೆ, ದೇಹದ ಅರಿವು ಇಲ್ಲದೇನೆ ಕೇವಲ ಪ್ರಾಣ ಸಂಚಾರ ಆಗ್ತಾ ಇದೆ. ವೈಟಲ್ ಆಕ್ಷನ್ಸ್ ಆರ್ ಗೋಯಿಂಗ್ ಆನ್ ಇನ್ ದಿ ಬಾಡಿ. ಡೈಜೆಷನ್, ಬ್ಲಡ್ ಸರ್ಕ್ಯುಲೇಷನ್, ಆನಬಾಲಿಸಮ್, ಕ್ಯಾಟಬಾಲಿಸಮ್, ಇವೆಲ್ಲ ನಡೀತಾ ಇದೆ, ನಾವು ಗೊತ್ತಾಗ್ತಾ ಇಲ್ಲ. ಇದು ನಿದ್ರೆ. ಇನ್ ಸ್ಲೀಪ್ vital functions go on, breathing goes on, circulation of blood goes on, digestion goes on, ಎಲ್ಲವೂ ಆಗ್ತಾ ಇದೆ. ಅದು ನಮ್ಮ ಅರಿವಿನಲ್ಲಿ ಇಲ್ಲ. ಅದು ಅಗ್ನಿ ಅಂದ್ರೇನು, ಪ್ರಾಣ. ಎಲ್ಲಿ ಪ್ರಾಣ ವ್ಯಾಪಾರ ಇದೆಯೋ ಅದು ಸುಷುಪ್ತಿ. ಇದನ್ನ ಈ ತಂತ್ರದಲ್ಲಿ ಎರಡು ಭಾಗಗಳಿದೆ, ಕೌಲಾಚಾರ, ಸಮಯಾಚಾರ ಅಂತ. ನಾನು ಈಗ ಹೇಳಿದ್ದು ಕೌಲಾಚಾರದ್ದು.
ಸಮಯಾಚಾರದಲ್ಲಿ ಏನು ಮಾಡ್ತಾರೆ, ಮೇಲ್ಭಾಗವನ್ನ ಸೂರ್ಯ ಅಂತ ಕರೀತಾರೆ, ನಡುವೆ ಇರತಕ್ಕದ್ದನ್ನ ಚಂದ್ರ ಅಂತ ಕರೀತಾರೆ. ಯಾಕಂದ್ರೆ ಉಪನಿಷತ್ತಿನಲ್ಲಿ ಚಂದ್ರಮಾ ಮನಸೋ ಜಾತ ಚಕ್ಷೋ ಸೂರ್ಯೋ ಅಜಾಯತ ಪುರುಷಸೂಕ್ತದಲ್ಲಿ ಬರುತ್ತಲ್ಲ, ಚಂದ್ರಮಾ ಮನಸೋ ಜಾತ, ಸೂರ್ಯ ಕಣ್ಣು ಮುಂದಾದವು ಅಂದ್ರೆ ಇಂದ್ರಿಯಗಳು, ಎಚ್ಚರಕ್ಕೆ ಸೂರ್ಯ, ಸ್ವಪ್ನಕ್ಕೆ ಚಂದ್ರ ಅಂತ ಇವರ ಸಮಯಾಚಾರದಲ್ಲಿ ಇದನ್ನು ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿಕೊಳ್ತಾರೆ. ಇದು ಹಾಗಿದ್ರು ಈ ಹೃತ್ಪದ್ಮದ 3 ಬೆಳಕಿನ ಕೊನೆಗಳಿದೆಯಲ್ಲ, ನಡುವೆ ಆ ಕಡೆ ಈ ಕಡೆ, ಇದು ಬೆಳಕು. ಇದನ್ನು ಜ್ಯೋತಿರಿವ ಅಧೂಮಕ ಅಂತ ಕಠೋಪನಿಷತ್ತಲ್ಲಿ ಕರೀತಾರೆ. ಇದು ಬೆಳಕು ಅಂತಹದ್ದು ಅಂದ್ರೆ ಸಾಮಾನ್ಯ ಕಟ್ಟಿಗೆ ಹಾಕಿ ಬೆಂಕಿ ಓಡಿಸಿದ್ರೆ ಬೆಳಕು ಬರುತ್ತೆ. ಅದರಿಂದ ಆ ಬೆಳಕಿನಿಂದ ಶಾಖ ಬರುತ್ತೆ, ಬೆಳಕಿನಿಂದ ಹೊಗೆ ಬರುತ್ತೆ. ಈ ಬೆಳಕಿನಿಂದ ಶಾಖವೂ ಬರಲ್ಲ, ಹೊಗೆಯೂ ಇಲ್ಲ, ಬರೀ ಬೆಳಕು. ಇದು ಹೃತ್ಪದ್ಮದಲ್ಲಿ ಇರತಕ್ಕಂತಹ ಬೆಳಕು. ಆದರೆ ಈ 3 ಅವಸ್ಥೆಗಳಿದೆಯಲ್ಲ, ಜಾಗ್ರತ್, ಸ್ವಪ್ನ, ಸುಷುಪ್ತಿ, ಈ 3 ಅವಸ್ಥೆಗಳಿಗೂ ಬೇಕಾದಂತಹ ಬೆಳಕನ್ನ 3 ಬಗೆ ಅಂತ ನಾವು ಹೇಳ್ತೀವಿ. ಜಾಗ್ರತ್ಗೆ ಸೂರ್ಯನ ಬೆಳಕು ಬೇಕು, ಸ್ವಪ್ನಕ್ಕೆ ಚಂದ್ರನ ಬೆಳಕು ಬೇಕು, ಸುಷುಪ್ತಿಗೆ ಪ್ರಾಣದ ಅಗ್ನಿಯ ಬೆಳಕು ಬೇಕು. ಇದಕ್ಕನುಸಾರವಾಗಿ ಅಕಾರ, ಉಕಾರ, ಮಕಾರಗಳನ್ನು ಇಟ್ಟಿದ್ದಾರೆ. ಅಕಾರ ಜಾಗ್ರತ್ ಅಂದ್ರೆ ಸೂರ್ಯನಿಗೆ, ಉಕಾರ ಅಂತನ್ನೋದು ಚಂದ್ರನಿಗೆ ಸ್ವಪ್ನ ಸ್ಥಾನ, ಮಕಾರ ಅಂತನ್ನೋದು ಅಗ್ನಿ ಸ್ಥಾನ, ಸುಷುಪ್ತಿ ಸ್ಥಾನ. ಹೀಗೆ ಒಂದೇ ಬೆಳಕು ಓಂಕಾರ. ಆ ಓಂ ಅನ್ನೋದು 3 ಮಾತ್ರೆಗಳಾಗಿ ಹೊರಗೆ ಬರುತ್ತೆ. ಈ 3 ಮಾತ್ರೆಗಳಿಂದ 3 ವ್ಯಾಘೃತಿಗಳು, ಭೂಹು ಭುವಃ ಸುವಃ ಅನ್ನೋ 3 ವ್ಯಾಘೃತಿಗಳು. ಆ 3 ವ್ಯಾಘೃತಿಗಳಿಂದ 3 ವೇದಗಳು, 3 ವೇದಗಳಿಂದ 3 ಲೋಕಗಳು, ಭೂಲೋಕ, ಭೂರ್ಲೋಕ, ದ್ಯುರ್ಲೋಕ, ಹೀಗೆ 3 ಲೋಕಗಳು. ಅದರಿಂದ ಎಲ್ಲ ಶಾಸ್ತ್ರಗಳು, ಎಲ್ಲ ವ್ಯವಹಾರವು ಬಂತು. ಈ ಒಳಗಿನ ಬೆಳಕು 3 ನೆಲೆಗಳಲ್ಲಿ ಇರೋದನ್ನ ಇವರು ಜ್ಯೋತಿಷ್ಮತಿ ಎಂದು ಕರೆದಿದ್ದಾರೆ. ಅಂದ್ರೆ ಪ್ರಣವೋಪಾಸನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ರಹಸ್ಯ. ಅಂದ್ರೆ ಸ್ಪಷ್ಟವಾಗಿ ಪ್ರಣವೋಪಾಸನೆ ಅಂತ ಇಲ್ಲ ಇಲ್ಲಿ. ಆದರೆ ಜ್ಯೋತಿಷ್ಮತಿ ಅಂತ ಪದ ಪ್ರಯೋಗ ಮಾಡಿದ್ದಾರಲ್ಲ, ಆ ಜ್ಯೋತಿಷ್ಮತಿ ಅಂದ್ರೆ ಬೆಳಕು ಯಾವ ರೀತಿಯಾದ ಬೆಳಕು, ಎಷ್ಟು ಮಾತ್ರೆಗಳಲ್ಲಿ ಇರತಕ್ಕಂಥ ಬೆಳಕು ಅಂದು ನಾವು ನೋಡಿದ್ರೆ ಇದನ್ನು ಪ್ರಣವೋಪಾಸನೆಯನ್ನು, ಧ್ಯಾನಕ್ಕೆ ಪ್ರಣವೋಪಾಸನೆ ಮುಖ್ಯವಾದದ್ದು. ಈ ಓಂಕಾರದ ಉಪಾಸನೆಯನ್ನು, ಪ್ರಣವೋಪಾಸನೆಯನ್ನು ಮಾಡುವುದರಿಂದ ವಿತರಾದ ವಿಷಯಂ ವಾ ಚಿತ್ತಂ, ಮನಸ್ಸಿನಿಂದ ಬೇರೆ ಎಲ್ಲ ರಾಗಗಳನ್ನ ತೊಡೆದು ಹಾಕೋದಕ್ಕೆ ಸಾಧ್ಯವಾಗುತ್ತೆ. ಆಗ ಮನಸ್ಸು ಚಿತ್ತವಾಗಿ ಪರಿಣಮಿಸುವುದು ಸಾಧ್ಯ. ಈ ಚಿತ್ತ ಎಂಥ ಚಿತ್ತ ಇದು? ನಿರುದ್ಧವಾದ ಚಿತ್ತ, ಏಕಾಗ್ರೀಕೃತವಾದ ಚಿತ್ತ ಅಂತ ಹೇಳಿ ಚಿತ್ತ ಹೇಳುವಲ್ಲ. ಮೂಢ, ವಿಕ್ಷಿಪ್ತ, ಮೂಢ, ಕ್ಷಿಪ್ತ, ವಿಕ್ಷಿಪ್ತ, ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರ, ನಿರೋಧ. ಇದು ಏಕಾಗ್ರಕ್ಕೆ, ಧ್ಯಾನದಲ್ಲಿರೋ ಏಕಾಗ್ರ, ಸಮಾಧಿಯಲ್ಲಿರೋದು ನಿರುದ್ಧ. ಆದ್ದರಿಂದ ಈ ಏಕಾಗ್ರ ಚಿತ್ತಕ್ಕಾಗಿ ಪ್ರಣವೋಪಾಸನೆಯನ್ನು ಯೋಗ ಹೇಳಿದೆ ಅಂತ ನಾವು ಎಲ್ಲಿ ಕಂಡುಕೊಳ್ಬಹುದು ಅಂದ್ರೆ ಜ್ಯೋತಿಷ್ಮತಿ. ಅಂದ್ರೆ ಇಲ್ಲಿ ಓಂಕಾರ ಎಲ್ಲಿ ಹೇಳಿಲ್ವಲ್ಲ, ಪ್ರಣವ ಅಂತ ಎಲ್ಲಿ ಹೇಳಿಲ್ವಲ್ಲ ಅಂದ್ರೆ ಪ್ರಣವ ಅಂತ ಹೇಳಿದ್ದಾರೆ, ಹಿಂದೆ ಹೇಳಿದ್ದಾರೆ. ತಜ್ಜಪಹಾದರ್ಥಭಾವನಂ ಅಂತನ್ನೋದ್ರಲ್ಲಿ ಪ್ರಣವ ಅಂತ ಮಾತನ್ನು ಉಪಯೋಗಿಸಿದ್ದಾರೆ. ಎಷ್ಟನೇದು? ಈಶ್ವರ ಪ್ರಣಿಧಾನಾದ್ವಾ ಅಂತ ಆದಮೇಲೆ ತಸ್ಯ ವಾಚಕ ಪ್ರಣವ ಅಂದ್ರೆ 27ನೇ ಸೂತ್ರದಲ್ಲಿ ಪ್ರಣವ ಅಂತ ಮಾತು ಉಪಯೋಗಿಸಿದ್ದಾರೆ. ಅದನ್ನ ಇಲ್ಲಿ ಅನ್ವಯ ಮಾಡಿಕೊಳ್ಳಬೇಕಾದದ್ದು. ಈ ಪ್ರಣವ ಅಂತನ್ನೋದು ಆ ಮನಸ್ಸಿನ ಒಳತನಕ್ಕೆ ಸೂಚಕವಾದದ್ದು. ಪ್ರಣವೋಪಾಸನೆಯನ್ನು ಹೇಳಿದೆ ಸೂತ್ರದಲ್ಲಿ.
ಅಲ್ಪಾಕ್ಷರವಾದದ್ದರಿಂದ, ಅಂದರೆ ಮಿನಿಮಮ್ ವರ್ಡ್ಸ್ ಮಸ್ಟ್ ಬಿ ದೇರ್. ಸೊ ಸ್ಪಷ್ಟವಾಗಿ ಹೇಳೋದಕ್ಕಾಗಲ್ಲ ಅಂತನೋದು ಒಂದು. ಎರಡನೇದು, ಈ ಸೂತ್ರಗಳಿಗಾಗಲಿ ಶಾಸ್ತ್ರ ಗ್ರಂಥಗಳಿಗಾಗಲಿ ಆಪಾತ ಮಾತ್ರತಃ ಅರ್ಥಂ ಭಾವಯ, ಅರ್ಥವನ್ನ ಮೇಲೇನಿದೆ ಅಷ್ಟರಲ್ಲೇ ಹೇಳುವ ಹಾಗಿಲ್ಲ. ಆಪಾತ ಮಾತ್ರ. ಆಪಾತ ಅಂದ್ರೆ ಕಿವಿಗೆ ಬಿದ್ದಷ್ಟೇ, ಅಷ್ಟೇ ಶಬ್ದ, ಅಥವಾ ಕಣ್ಣು ಕಂಡಷ್ಟು ಅಷ್ಟೇ. ಇಷ್ಟೊಂದು ವ್ಯವಹಾರವನ್ನು ನಾವು ಹೇಳ್ಬೋದು. ಶಾಸ್ತ್ರದಲ್ಲಿ ಈ ಆಪಾತ ಮಾತ್ರವಾದ ಅರ್ಥವನ್ನು ನಾವು ಹೇಳಬಾರ್ದು. ಕಿಂತು ಮೀಮಾಂಸಿತ ಏವ, ಅದನ್ನು ಮೀಮಾಂಸ ಮಾಡಿ ವಿಚಾರ ಮಾಡಿ ಅರ್ಥವನ್ನು ನಿರ್ಧಾರ ಮಾಡಬೇಕು ನಾವು. ಹಾಗೆ ನಿರ್ಧಾರ ಮಾಡಿದಾಗ ಜ್ಯೋತಿಷ್ಮತಿ ಅಂತ ನಾವು ಮಾತಿನಲ್ಲಿ ಪ್ರಣವೋಪಾಸನೆಯನ್ನು ಹೇಳ್ತಾ ಇದ್ದಾರೆ. 36. 37ನೇದು ವೀತರಾಗ ವಿಷಯಂ ವಾ ಚಿತ್ತಂ ಅನ್ನೋ ಸೂತ್ರ. ಇದಕ್ಕೆ 25ನೇ ಸೂತ್ರದಲ್ಲಿರತಕ್ಕಂಥ ಮನಸಃ ಸ್ಥಿತಿ ನಿಬಂಧನಂ ಭವತಿ ಅನ್ನೋದು ಸೇರಿಸ್ಕೊಳ್ಬೇಕು. ಇದನ್ನು ವಾಕ್ಯಶೇಷ ಅಂತ ಕರೀತಾರೆ. ಈ ಸೂತ್ರದಲ್ಲಿ ಸುಮ್ಮನೆ ವೀತರಾಗ ವಿಷಯಂ ವಾ ಚಿತ್ತಂ, ಏನು ಚಿತ್ತಂ ಏನದು ಅಂದರೆ ಮನಸಃ ಸ್ಥಿತಿ ನಿಬಂಧನಂ ಭವತಿ, ಮನಸ್ಸಿನ ನಿಲುಗಡೆಗೆ ಕಾರಣವಾಗುತ್ತೆ. ಇಲ್ಲಿ ವೀತ ರಾಗ ವಿಷಯಂ ವಾ ಚಿತ್ತ, ಅಥವಾ ಈ ಪ್ರಣವೋಪಾಸನೆಯನ್ನು ಮಾಡೋದಕ್ಕಾಗದೇ ಇದ್ರೂ ಇನ್ನೂ ಒಂದು ವಿಧಾನ ಇದೆ. ವೀತ ರಾಗ ವಿಷಯಂ ವಾ ಚಿತ್ತಂ ಅಂದ್ರೆ ಇಲ್ಲಿ ವೀತ ರಾಗ ವಿಷಯ. ಸಂಸ್ಕೃತದಲ್ಲಿ ಈ ಸಂಧಿಗಳು ಸಮಾಸಗಳು ಎಲ್ಲ ಇದ್ರೆ ಸಮಸ್ತ ಪದ ಅಂತಾರೆ. ಇದನ್ನು ಸಮಸ್ತ ಅನ್ನೋ ಸಮಾಸವನ್ನು ಹೊಂದಿದ ಪದ ವೀತ ರಾಗ ವಿಷಯ. ಇದನ್ನು ವೀತ ಅಂತನ್ನೋದು ಒಂದು ಫಸ್ಟ್ ಪಾರ್ಟ್, ರಾಗ ವಿಷಯ ಅಂತನ್ನೋದು ಎರಡನೇದು. ಇದನ್ನು ನಾವು ಹೇಗೆ ಮಾಡ್ಬೋದು? ವೀತ ಅಂದ್ರೆ ಹೋಗಲಾಡಿಸಿಕೊಂಡದ್ದು, ಹೋದದ್ದು. ವೀತ ಅಂದ್ರೆ ವಿಗತ, ಪರಿಹಾರಗೊಂಡದ್ದು, ನೆಗೆಟಿವ್. ರಾಗ ಅಂದ್ರೆ ಡಿಸೈರ್, ವಿಷಯ ಅಂದ್ರೆ ಆಬ್ಜೆಕ್ಟ್. ವೀತರಾಗ ವಿಷಯಂ ಅಂದ್ರೆ ರಾಗಗಳು ವಿಷಯಗಳು ವೀತವಾಗಿ ಅಂತ ಒಂದು ಅರ್ಥ ಆಗ್ಬೋದು. ಅಥವಾ ರಾಗದ ವಿಷಯ, ರಾಗ ಅಂದ್ರೆ ಮುಂದೆ ಹೇಳ್ತಿದ್ದಾರೆ ರಾಗದ ವಿಷಯ. ಆದ್ದರಿಂದ ರಾಗ ವಿಷಯವೂ ಹೋಗಲಾಗಿ, ಅಂದ್ರೆ ರಾಗವೂ ವಿಷಯವೂ ಹೋಗಲಾಗಿ ಅಂತಲೋ, ಅಥವಾ ರಾಗ ವಿಷಯವೂ ಹೋಗಲಾಗಿ ಅಂತಲೋ. ಸಂಸ್ಕೃತದಲ್ಲಿ ಎರಡು ಸಾಧ್ಯ ಇದೆ. ಈ ಸಂಸ್ಕೃತ ಸಮಾಸದ ನಿಯಮದಲ್ಲಿ ಎರಡನ್ನೂ ಹೇಳಬಹುದಾದರೂ ಕೂಡ ಇಲ್ಲಿ ಪ್ರಕರಣ ಅಂದ್ರೆ ಕಾಂಟೆಕ್ಸ್ಟಿಗೆ ಸರಿ ಹೋಗೋದು ಯಾವುದು ಅಂತ ನಾವು ನಿರ್ಧಾರ ಮಾಡಬೇಕು. ಇಲ್ಲಿ ವೀತಃ ವಿಗತಃ ಯಸ್ಮಾತ್, ಯಾವುದರಿಂದ ಇದನ್ನು ಹೋಗಲಾಡಿಸಿಕೊಂಡಿದ್ದೀವೋ ಅದು ಯಾವುದು? ಚಿತ್ತ. ಚಿತ್ತಮ್ಮಂತ ಇದ್ದೇ ಇದೆ ಅಲ್ಲಿ. ಈ ಚಿತ್ತದಿಂದ ಯಾವಾಗ ಹೋಗಲಾಗಿ, ಯಾವುದು ಹೋಗಲಾಗಿ ಅಂದ್ರೆ ರಾಗ ವಿಷಯಂ. ಈ ರಾಗ ಅಂತನ್ನೋ ಮಾತಿಗೆ ರಜಿ ಅಂತನ್ನೋ ಧಾತು. ರಜಿ ಅಂದ್ರೆ ಸೇರಿಕೊಳ್ಳೋದು, ಕೂಡಿಕೊಳ್ಳೋದು, ಆ ರೂಪವನ್ನು ತಡೆಕೊಳ್ಳೋದು, ಆ ವಾಸನೆಯನ್ನು ಪಡ್ಕೊಳ್ಳೋದು, ಇವೆಲ್ಲ ರಜ್ಜು. ರಜ್ಜು ಸೇರಿಕೊಳ್ಳೋದು ಅಂತ ಅರ್ಥ. ಯಾವುದು ನಮ್ಮನ್ನ ಇನ್ನೊಂದರ ಜೊತೆಗೆ ಸೇರಿಕೊಳ್ಳೋ ಹಾಗೆ ಮಾಡುತ್ತೋ ಅದು ರಾಗ. ಸಂಸ್ಕೃತದಲ್ಲಿ ರಾಗ ಅನ್ನುವ ಮಾತಿಗೆ ಸಾಮಾನ್ಯವಾಗಿ ಡಿಸೈರ್, ಆಸೆ ಅಂತ ಅರ್ಥ. ಈ ಆಸೆ ಅಂತನ್ನೋದು ಇಟ್ ಈಸ್ ನಾಟ್ ಎ ಡಿಸೈರ್ ಫಾರ್ ಎನ್ ಆಬ್ಜೆಕ್ಟ್, ಇಟ್ಸ್ ಎ ಡಿಸೈರ್ ಟು ಬಿ ಅಸೋಸಿಯೇಟೆಡ್ ವಿತ್ ದಟ್ ಆಬ್ಜೆಕ್ಟ್. ಈ ರಾಗ ಅಂತನೋ ಮಾತ್ರದಲ್ಲಿ ಮನಸ್ಸಿನ ವ್ಯಾಪಾರವೇ ಹೆಚ್ಚಾಗಿದೆ. ಮತ್ತು ವಿಷಯ ಅಂದ್ರೆ ಯಾವುದನ್ನ ಕುರಿತು ನಮ್ಮ ರಾಗ ಇದೆಯೋ ಅದು ವಿಷಯ. ವಿಷಯ ಅಂದ್ರೆ ಆಬ್ಜೆಕ್ಟ್. ಸೊ ಇಲ್ಲಿ ವೀತರಾಗ ವಿಷಯಂ ವಾ ಚಿತ್ತಂ ಅಂತನ್ನೋದರಲ್ಲಿ ಒಂದರ್ಥ ಏನು? that mind stuff from which the desire as well as the object have been removed.
ವಿಹಿತ ರಾಗ ವಿಷಯಂವ ಚಿತ್ತಂ ಅಂತ. ಇಲ್ಲಿ ನೀವು ದಿಸ್ ಇಸ್ ನಾಟ್ ಅಪ್ರೋಪ್ರಿಯೇಟ್ ಬಿಕಾಸ್ ಹಿಂದಿನದರಲ್ಲೇ ವಿಷಯಕಾಗ ಜ್ಯೋತಿಷ್ಮತಿ ಅಂತನ್ನೋದ್ರಲ್ಲಿ ವಿಷಯಗಳೆಲ್ಲ ಹೊರಟು ಹೋಗಿಯೇ ಇವೆ. ಯಾಕೆಂದ್ರೆ ಅಲ್ಲಿ ನಿಸ್ತರಂಗ ಮಹೋರಧಿವತ್ ಅಥವಾ ಪ್ರಶಾಂತ ಕಲ್ಲೋಲ ಕ್ಷೀರೋದಧಿ ಪ್ರಖ್ಯ ಅಂತೆಲ್ಲ ಕರೆದಿರೋದ್ರಿಂದ ವಿಷಯಗಳ ಪ್ರಸ್ತಾವನೆ ಇಲ್ಲಿ ಇಲ್ಲ. ಆದ್ರಿಂದ ಇಲ್ಲಿ ರಾಗ ಅಂತನ್ನೋದು ಮುಖ್ಯವಾದದ್ದು. ರಾಗಗಳು ಹೋಗಬೇಕು. ಯಾಕೆಂದ್ರೆ ಬಡವ ಇರ್ತಾನೆ, ಅವನಿಗೆ ವಸ್ತುಗಳ ಮೇಲೆ ಆಶೆ ಹೊರಟೋಗುತ್ತೆ. ಯಾಕೆಂದ್ರೆ ಆಶೆಯನ್ನು ತೀರಿಸ್ಕೊಳ್ಳೋದಕ್ಕೆ ಇರೋದಿಲ್ಲ. ಅಂದ್ರೆ ಮನಸ್ಸಿನಲ್ಲಿ ಆಶೆಯನ್ನು ತಿರುತ್ತೆ, ಅದಕ್ಕೆ ಪ್ರಯತ್ನ ಇಲ್ಲ. ಅಯ್ಯೋ ನನ್ನ ಕೈಲಿ ಆಗೋಲ್ಲ, ನಾನು ಯಾಕೆ ಪ್ರಯತ್ನ ಪಡಿ, ಅದು ನೀನು ಬೇಡವೇನೋ ನನಗೆ ಬೇಕು, ಯಾಕೆ ಬೇಡ, ಬೇಕು ನನಗೆ, ಅದನ್ನು ನಾನು ಅಂದ್ರೆ ಏನು, ಈಗ ರಾಗ ಇದೆ, ವಿಷಯ ಇಲ್ಲ. ರಾಗ ಆಶೆ ಇದ್ದೇ ಇದೆ ಮೂಲಭೂತವಾಗಿ. ಹೀಗೆ ವಿರಾಗ್ಯಾದವನು ಜಗತ್ತಿನ ಸಂದರ್ಭ ಎಲ್ಲ ಬಿಟ್ಬಿಡ್ಬೋದು, ಆದರೆ ಮನಸ್ಸಿನಲ್ಲೇ ಅದನ್ನೆಲ್ಲ ಕುರಿತು ಆಲೋಚನೆ ಮಾಡ್ತಾ ಇರಬಹುದು. ಇದು ರಾಗ. ಧ್ಯಾಯತೋ ವಿಷಯಾನುಭಂ ಸಹ ಸಂಗಸ್ತೇಷು ಪಜ ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ಇವನು ಎಲ್ಲ ಹೊರಗಡೆ ಎಲ್ಲವನ್ನೂ ಬಿಟ್ಟಿದ್ದಾನೆ, ಮನಸ್ಸಿನಲ್ಲಿ ಎಲ್ಲವನ್ನೂ ಯೋಚನೆ ಮಾಡ್ತಾ ಇದ್ದಾನೆ. ಇವನನ್ನ